ಆರ್ಪಿಐ ಪಕ್ಷ ಮತ್ತು ವಿವಿಧ ದಲಿತ ಸಂಘಟನೆ ವತಿಯಿಂದ ಈಶಾನ್ಯ ಪದವೀಧರರ ಮತಕ್ಷೇತ್ರದ ವಿಧಾನ ಪರಿಷತ್ ಸ್ವತಂತ್ರ ಅಭ್ಯರ್ಥಿ ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಬೆಂಬಲ ದಲಿತ ಹೋರಾಟಗಾರ ಬಹುಜನ ಚಳುವಳಿಯ ಸಕ್ರಿಯ ನಾಯಕರಾಗಿರುವ ಬುದ್ಧ ಬಸವ ಅಂಬೇಡ್ಕರ್ ಅವರ ಅಪ್ಪಟ ಅನುಯಾಯಿ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಸ್ವಾತಂತ್ರ್ಯ ಅಭ್ಯರ್ಥಿ ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಇಂದು ನಗರದ ಮಯೂರಾಬಾದ್ ಶಾಹಿ ಹೋಟೆಲ್ ಸಭೆಯನ್ನ ನಡೆಸಿ ಬೆಂಬಲಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ರಾಜ್ಕುಮಾರ್ ಮೂಲಭಾರತಿ ಮಾತನಾಡಿ, ಬೀದರ್ ಜಿಲ್ಲೆಯ ಎಲ್ಲ ಪದವೀಧರರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಮ ಸಂಖ್ಯೆ 12 ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಮೊದಲನೆಯ ಪ್ರಾಶಸ್ತ್ಯ ಮತವನ್ನು ನೀಡಿ ಗೆಲ್ಲಿಸಲು ಮನವಿ ಮಾಡಿದ್ದರು. ದಲಿತ ಮುಖಂಡ ನಾಗೇಂದ್ರ ದಂಡೆ ಮಾತನಾಡಿ, ಬಿಜೆಪಿ ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳಾಗಿವೆ ಎಂದು ದಲಿತರ ಉದ್ಧಾರ ಮಾಡಿಲ್ಲ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತದ ವಿರೋಧಿ ಪಕ್ಷಗಳಾಗಿವೆ. ಕಾರಣ ಹೋರಾಟಗಾರ ಶರಣಬಸಪ್ಪ ಸೂಗೂರ್ ಅವರಿಗೆ ಮತ ನೀಡಲು ಮನವಿ ಮಾಡಿದ್ದರು. ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಮಾತನಾಡಿ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರುವ ಹೋರಾಟಗಾರ ಬಹುಜನ ನಾಯಕ ಶರಣಬಸಪ್ಪ ಬಿ ಸೂಗೂರ್ ಅವರಿಗೆ ಆರ್ಪಿಐ ಅಂಬೇಡ್ಕರ್ ಪಕ್ಷದ ವತಿಯ ಬೆಂಬಲವನ್ನು ನೀಡಿ ಸೂಗೂರ್ ಅವರಿಗೆ ಮತ ನೀಡಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವಿಸಿದಂತೆ ಆಗುತ್ತದೆ. ಎಲ್ಲ ಅಂಬೇಡ್ಕರ್ ವಾದಿಗಳು ಸೂಗೂರ್ ಅವರಿಗೆ ಮತ ನೀಡಲು ಕೋರಿದ್ದರು. ಅಂಬೇಡ್ಕರ್ ಯುವ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗುನ್ನಳ್ಳಿ ಮಾತನಾಡಿ, ಪದವೀಧರ ಕಲ್ಯಾಣ ಆಗಬೇಕಾದರೆ ಎಲ್ಲ ಸಮಸ್ಯೆ ಬಗ್ಗೆ ಹರಿಯಬೇಕಾದರೆ ಹೋರಾಟಗಾರರಾದ ಶರಣಬಸಪ್ಪ ಸೂಗೂರ್ ಅವರಿಗೆ ಮತ ನೀಡಿದ್ದರು. ಬಿಎಸ್ಐ ಮುಖಂಡರಾದ ವೀರಶೆಟ್ಟಿ ದಿನೇ ಮಾತನಾಡಿದ್ದರು. ಈಗ ನಮ್ಮ ವಿನಂತಿ ಏನಂತಂದ್ರೆ, ಈಗೇನು ಸತ 3ನೇ ತಾರೀಕಿಗೇನು ಮತದಾನ ಇದೆ ಈಶಾನ್ಯ ವಲಯ ಪದವೀಧರರ ಮತಕ್ಷೇತ್ರದ್ದು. ಇದರಲ್ಲಿ ದಲಿತ ಸಮಾಜ ವ್ಯಕ್ತಿ 50 ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಸಿದು ಚುನಾವಣೆ ಕಣದಲ್ಲಿದ್ದಾರೆ. ಎಲ್ಲ ದಲಿತ ಮತದಾರರು, ಬ್ಯಾಕ್ವರ್ಡ್ ಮತದಾರರು, ಮೈನಾರಿಟಿ ಮತದಾರರು, ಏನು ತುಳಿತಕ್ಕೆ ಒಳಪಡಿಸಲಾದಂಥ ಸಮಾಜ ಏನಿದೆ, ಈ ಎಲ್ಲ ಸಮಾಜದವರು ಈ ಹೋರಾಟ ಮನೋಭಾವನೆದ ವ್ಯಕ್ತಿಗೆ ನಿಮ್ಮ ಮತ ಚಲಾಯಿಸಿದ್ರ ನಮ್ಮ ಸಮಸ್ಯೆಗಳ ಬಗ್ಗೆದಾಗ ಇವರು ಹೋಗಿ ಅಸೆಂಬ್ಲಿನಲ್ಲಿ ಏನಪ್ಪ ಧ್ವನಿ ಎತ್ತಬೋದು ಅಂತ ಒಂದು ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾನು ತಮ್ಮೆಲ್ಲರ ತಮ್ಮೆಲ್ಲರಿಗೆ ಮತದಾರರೇನಿದ್ದೀರಿ ಪದವೀಧರ ಮತದಾರರು ಯಾವುದೇ ದುಡ್ಡಿನ ಆಸೆಗೆ ವಿಷಯಕ್ಕೇನಪ್ಪ ಒಳಗಾಗ್ದೇನೆ ಶರಣಪ್ಪ ಪಿ ಸೂಗೂರ್ ಅವರೇನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಏನು ಪದವೀಧರ ಮತದಾರರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ, ತಮ್ಮದು ಎಲ್ಲ ಅಮೂಲ್ಯವಾದ ಮತವನ್ನು ಇವ್ರದ್ದು ಕರ್ಮ ಸಂಖ್ಯೆ ಏನು 12 ಇದೆ, ಇವರು ಕರ್ಮ ಸಂಖ್ಯೆ 12ಕ್ಕೆ ತಾವು ಮೊದಲನೇ ಮತವನ್ನು ನೀಡಿ ಇವರಿಗೆ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಿ ನಾವು ಎಲ್ಲ ಮತದಾರ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಯಾಗಿ ಇವರು ದಲಿತ ಚಳವಳಿ ಮತ್ತು ಬಹುಜನ್ ಚಳವಳಿಯಲ್ಲಿ ತೊಡಗಿಸ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿಯಾಗಿದ್ದಾರೆ. ಮತ್ತು ಇವ್ರಿಗೆ ಆಯ್ಕೆ ಮಾಡಿ ಕಳಿಸ್ಬಿಟ್ರೆ ಮತ್ತು ಇನ್ನೂ ಭಾಳಷ್ಟು ನಿಜವಾಗ್ಲೂ ಏನದ ಅಂತಂದರೆ ಈ ಭಾಗದ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳಿ ಸಮಸ್ತ ಈಶಾನ್ಯ ಪದವೀಧರರ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇವರನ್ನು ಆಯ್ಕೆ ಮಾಡಿ ನಾವು ಏನದ ವಿಧಾನಸಭೆಗೆ ಕಳಿಸಿದರೆ ನಮ್ಮ ಪದವೀಧರರ ಸಮಸ್ಯೆಗಳೇನಿವೆ ಅವುಗಳ ಬಗ್ಗೆ ಇವರೇನದ ಧ್ವನಿ ಎತ್ತಿದ್ರೆ ನಮ್ದು ಏನೇ ಸಮಸ್ಯೆಗಳಿದ್ದರೆ ಏನದ ಇಂಥ ಸಮಸ್ಯೆಗಳೇನದ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಮಾತ್ರ ಅವರ ಸಮಸ್ಯೆಗಳೇನದ ಬಗೆಹರಿತವ. ಖಾಲಿ ಏನದ ಅವ್ರಿಗೇನದ ಸಮಸ್ಯೆನೇ ಗೊತ್ತಿಲ್ಲ ಅಂಥ ವ್ಯಕ್ತಿಗಳೇನದ ಇವತ್ತೇನದ MLC ಆಗಿ ಏನದ ನಡೆದಿದ್ದಾರೆ ವಿಧಾನಸಭೆಯಲ್ಲಿ ನಡೆದಿದ್ದಾರೆ. ಅವರು ವಿಧಾನಸಭೆಗೆ ಹೋಗಿ ಬಂದು ಖಾಲಿ ಅನ್ನೋ ಎಲ್ಲ ಇಲಾಖೆಗಳಲ್ಲಿ RTI ಹಾಕ್ತಾಯಿದ್ದಾರೆ. RTI ಹಾಕಿ ಅವ್ರ ಮತ ಏನದ ಪುನಃ ದುಡ್ಡು ಮಾಡೋ ಕೆಲಸನೇ ಮಾಡ್ತಾಯಿದ್ದಾರೆ ಹೊರತು ಅವ್ರೇನದ ಸಾರ್ವಜನಿಕರದ್ದು ಏನದ ನಮ್ಮ ಪದವೀಧರರ ಸಮಸ್ಯೆಗಳೇನದ ಬಗೆಹರಿಸೋ ನಿಟ್ಟಿನಲ್ಲಿ ಏನದ ಒಬ್ಬ MLC ಕೂಡ ಕೆಲಸ ಮಾಡ್ತಾಯಿಲ್ಲ. ನಮ್ಗೆ ನೋವಿನ ಸಂಗತಿ ಇದೆ. ಯಾಕಂದ್ರೆ ಪದವೀಧರರು ಏನದ ಏನು ಸಮಸ್ಯೆ ಇರ್ತಾವ ಈ ಚುನಾವಣೆ ಬಂದಾಗ ಮಾತ್ರ ಏನದ ನಿಮ್ಮ ಸಮಸ್ಯೆಗಳ ಬಗ್ಗೆದಾಗ ನಾವು ಏನದ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಏನದ ಸುಳ್ಳು ಆಶ್ವಾಸನೆ ಕೊಡ್ತಾಯಿದ್ದಾರೆ. ಸುಳ್ಳು ಆಶ್ವಾಸನೆ ಕೊಟ್ಟು ಏನು ನಮ್ಮ ಮತಗಳು ಏನದ ಪಡೆದುಕೊಂಡ ನಂತರ 6 ವರ್ಷ ಏನದ ಪದವೀಧರರ ಬಗ್ಗೆದಾಗ ಏನದ ಒಂದು ಭೀ ಏನದ ಸಭೆ ಮಾಡಲ್ಲ.
ಏನು ಚರ್ಚೆ ಮಾಡಲ್ಲ ಮತ್ತು ಅವ್ರದ್ದು ಸಮಸ್ಯೆಗಳೇನದ ಬಗೆಹರಿಸ್ಲಿಕ್ಕೆ ಏನದ ಇವ್ರು ಸಂಪೂರ್ಣ ವಿಫಲ ಇದ್ದಾರೆ. ಅದ್ರ ಕಡೆಯಿಂದ ಏನದ ನಾವೇನದ ಈಗಿನ ಸಲ ನಮ್ಮ ಶರಣಬಸಪ್ಪ ಪಿ ಸುಗೂರ್ ಅವರನ್ನೇನದ ಪ್ರಚಂಡ ಬಹುಮತದಿಂದ ಏನದ ಆರಿಸಿ ಕಳಿಸಿದ್ರೆ ಏನದ ನಮ್ಮದು ಸಮಸ್ಯೆಗಳ ಬಗ್ಗೆ ಇವರೇನದ ಇದು ಮಾಡ್ತಾರಂಥೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ ಬಂಧುಗಳೇ.